ಕನ್ನಡ ಚಿತ್ರರಂಗದ ಮತ್ತೊಬ್ಬ ನಟಿಯ ಬಾಳಲ್ಲಿ ಬಿರುಗಾಳಿ ಬೀಸಿದೆ. ವಿಚ್ಛೇದನ ಕೋರಿ ನಟಿ ಶುಭಾ ಪೂಂಜಾ ಅರ್ಜಿಯನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮದುವೆಯಾದ 4 ವರ್ಷಕ್ಕೆ ವೈವಾಹಿಕ ಬದುಕು ಮುರಿದು ಬಿದ್ದಿದೆ. ವಿಚ್ಛೇದನ ಕೋರಿ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಶುಭಾ ಪೂಂಜಾ. ಪತಿಯಿಂದ ವಿಚ್ಛೇದನ ಕೊಡಿಸಿ ಅಂತ ಸುಮಂತ್ ಬಿಲ್ಲವ ಅನ್ನೋರ ಜೊತೆಗೆ 4 ವರ್ಷದ ಹಿಂದೆ ಶುಭಾ ಪೂಂಜಾ ಮದುವೆಯಾಗಿದ್ರು. ಸುಮಂತ್ ಉಡುಪಿ ಮೂಲದ ಉದ್ಯಮಿ. 2022ರ ಜನವರಿಯಲ್ಲಿ ಇಬ್ಬರು ಮದುವೆಯಾಗಿದ್ರು. 4 ವರ್ಷಕ್ಕೆ ಈಗ ವಿಚ್ಛೇದನ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ವಿಚ್ಛೇದನಕ್ಕೆ ಕಾರಣ ಬಹಿರಂಗಪಡಿಸೋದಕ್ಕೆ ಸುಮಂತ್ ನಿರಾಕರಿಸಿದ್ದಾರೆ. ಅರ್ಜಿ ಸಲ್ಲಿಕೆಯಾಗಿದೆ, ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಅವರು ಹೇಳಿದ್ದಾರೆ. ಇಬ್ಬರು ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಇಬ್ಬರು ದೀರ್ಘಕಾಲ ಪ್ರೀತಿಸಿ ಮದುವೆಯಾದವರು. ವಾಟ್ ವೆಂಟ್ ರಾಂಗ್, ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಅಂದ್ರೆ ಮಂಗಳವಾರ ಅಂದ್ರೆ 2 ದಿನಗಳ ಹಿಂದೆ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ಗೆ ಶುಭಾ ಪೂಂಜಾ ಮತ್ತೆ ಸುಮಂತ್ ಬಿಲ್ಲಾ ಅವರು ವಿಚ್ಛೇದನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಸಿಕ್ಕ ತಕ್ಷಣ ಅಂದ್ರೆ ಆ ಅರ್ಜಿಯನ್ನು ಸಲ್ಲಿಸಿರುವಂತಹ ವಕೀಲರು ಮತ್ತೆ ಇವರಿಬ್ಬರನ್ನು ಕೂಡ ಸುಮಂತ್ ಬಿಲ್ಲವ ಮತ್ತೆ ಶುಭಾ ಪೂಂಜಾ ಅವರನ್ನ ಸಂಪರ್ಕ ಮಾಡಿ ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ವಿ. ಆದ್ರೆ ಶುಭಾ ಪೂಂಜಾ ಅವರು ಈ ಬಗ್ಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಜೊತೆಗೆ ಸುಮಂತ್ ಬಿಲ್ಲಾ ಅವ್ರನ್ನ ನಾವು ಭೇಟಿ ಅಂದ್ರೆ ಅವರಿಗೆ ಫೋನ್ ಸಂಪರ್ಕದಲ್ಲಿ ಮಾಹಿತಿ ಪಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಪರಸ್ಪರ ಒಪ್ಪಿಗೆ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಷ್ಟು ಮಾತ್ರ ಹೇಳ್ತೇನೆ. ಆದ್ರೆ ಯಾಕೆ ಏನು ಅನ್ನುವಂಥದ್ದನ್ನ ನಾವು ಮಾಡಿ ಕೇಳಬೇಡಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಇಬ್ಬರು ನೀವ್ ಹೇಳಿದ ರೀತಿ ಬಹುಕಾಲ ಪ್ರೀತಿಸಿ ಮದುವೆ ಆದಂತವ್ರು, ತುಂಬಾ ಇಷ್ಟಪಟ್ಟು COVID-19 ಟೈಮಲ್ಲಿ ತುಂಬಾ ಸಿಂಪಲ್ ಆಗಿ ಮನೆಯಲ್ಲಿ ಮದುವೆ ಆಗಿದಾದ ನಂತರ ಬೆಂಗಳೂರಿನಲ್ಲಿ ಒಂದು ರಿಸೆಪ್ಷನ್ ಅನ್ನ ಮಾಡಿದ್ರು. ಅಂದ್ರೆ ಅವ್ರನ್ನ ಆರಂಭದಲ್ಲಿ ನೋಡಿದ್ರೆ ತುಂಬಾ ಅನ್ಯೋನ್ಯವಾಗಿದ್ದಂತ ಜೋಡಿ ಅನ್ನುವಂಥದ್ದಿತ್ತು. ಆದ್ರೆ ಇದೀಗ ಸಡನ್ ಆಗಿ ಫ್ಯಾಮಿಲಿ ಕೋರ್ಟ್ ಮುಂದೆ ಬಂದಿರುವಂತದ್ದು ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂತ ನೋಡ್ತಾ ಹೋದ್ರೆ ಇಲ್ಲ ಒಂದ್ ಕಡೆ ಇಬ್ಬರ ನಡುವೆ ಒಂದ್ ಕಡೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎಲ್ಲ ಒಂದ್ ಕಡೆ ಮಿಸ್ತಾ ಅನ್ನುವಂಥದ್ದು. ಮತ್ತೆ ಅವರಿಬ್ಬರ ಫ್ಯಾಮಿಲಿಯು ಕೂಡ ತುಂಬಾ ಹಳೆಯ ಪರಿಚಯಗಳು ಅನ್ನುವಂತ ಮಾಹಿತಿಗಳು ಕೂಡ ಇರುವಂತಹದ್ದು. ಆದ್ರೆ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮಂಗಳವಾರ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ನಿನ್ನೆ ಕೋರ್ಟ್ ಅಲರ್ಟ್ ಆಗಿದೆ. ಇನ್ನೇನು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಇಬ್ಬರು ಕೋರ್ಟ್ ಮುಂದೆ ಹಾಜರಾಗಿ ಅಂತೇಳಿ ಸೂಚನೆ ನೀಡುವಂತದ್ದು. ಅಲ್ಲಿ ಬಹುವಚನದಲ್ಲಿ ಯಾವ ಕಾರಣಕ್ಕೆ ನಾವು ಮ್ಯೂಚುವಲ್ ಆಗಿ ಡಿವೋರ್ಸ್ ತೆಗೆದುಕೊಳ್ತೀವಿ ಅಂದ್ರೆ ಇಮಿಡಿಯೇಟ್ ಒಂದು 6 ತಿಂಗಳು ಸಮಯಾವಕಾಶವನ್ನು ಕೊಟ್ಟು ಅದಾದ ನಂತರ ಮತ್ತೆ ನೋಡಿ ಬನ್ನಿ ಅನ್ನುವಂತ ಹೇಳಿಕ್ಕೂ ಕೂಡ ಅವಕಾಶಗಳಿರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ ಶುಭಾ ಪೂಂಜಾ ಮತ್ತೆ ಸುಮಂತ್ ಬಿಲ್ಲಾ ಅವರ ನಡುವೆ ಏನು ಸಮಸ್ಯೆ ಆಯ್ತು ಅನ್ನುವಂಥದ್ದನ್ನ ಇಬ್ರು ಕೂಡ ಬಿಟ್ಕೊಡ್ತಾ ಇದ್ದಾರೆ. ಅವರ ವಕೀಲರು ಕೂಡ ಒಂದಷ್ಟು ಸೀಕ್ರೆಸಿಯನ್ನ ಮೇಂಟೈನ್ ಮಾಡ್ತಾ ಇರುವಂತದ್ದು. ಸೊ ಈ ಜೋಡಿಯನ್ನ ನೋಡ್ತಾ ಹೋದ್ರೆ ಇಲ್ಲ ಒಂದ್ ಕಡೆ ಈ ಜೋಡಿ ತುಂಬಾ ದಿನಗಳ ಕಾಲ ಪ್ರೀತಿಸಿ ಜೊತೆಗೆ ಓಡಾಡ್ಕೊಂಡಿದ್ದು, ತುಂಬಾ ಇಷ್ಟಪಟ್ಟು ಮದುವೆ ಆದಂತವ್ರು ಹೀಗೆ ಫ್ಯಾಮಿಲಿ ಕೋರ್ಟ್ಗೆ ವಿಚ್ಛೇದನ ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಇಲ್ಲೊಂದ್ ಕಡೆ ಇಡೀ ಕೆಲವರು ಅವರ ಆಪ್ತರು ಬೇರೆ ಮಾತಾಡ್ಸಂದ್ರಲ್ಲಿ ಈ ಸುದ್ದಿಯನ್ನ ನಾವು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಆಗಿದೆ. ಮುಂದಿನ ಪ್ರೋಸೆಸ್ ಅಲ್ಲಿ ಅವ್ರು ಬಂದಂತ ಸಂದರ್ಭದಲ್ಲಿ ಹೇಗೆ ಅದನ್ನ ಬಗೆಹರಿಸಿಕೊಳ್ತಾರೆ ಅಥವಾ ಮತ್ತೇನಾದ್ರು ಮನಸ್ಸು ಬದಲಾಯಿಸಿಕೊಳ್ಳುವಂತ ಸಾಧ್ಯತೆಗಳಿದೆಯಾ, ಸೊ ಇದನ್ನ ನೋಡ್ಬೇಕಾಗಿರುವಂತಹದ್ದು. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.